ಅನತಿ ದೂರದಲ್ಲೇ ಹಲ್ಲೆ ಮಾಡಿದರೆ ತೀವ್ರ ಅಸ್ವಸ್ಥಗೊಂಡಿದ್ದ ಬಾಲಕನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು. ಸ್ಥಳಕ್ಕೆ ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿದ್ದಾರೆ. ಎಸ್ಪಿ ಕೂಡ ಭೇಟಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್, ಅವರು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದವರು, ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಕೈಯಿಂದ ಒದ್ದು ಅವನು ಇಮಿಡಿಯೇಟ್ಗೆ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಬರೋಷ್ಟೊತ್ತಿಗೆ ಒಂದು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇನೆ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಆಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರ್ತೀರಿ. ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಾಯಣ ಕಟ್ಕೊಂಡು ಬಂಧನ ಮಾಡಿಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದರೆ ನೋಡ್ಕೋಬೇಕಂತ ಹೊಣೆಗಾರಿಕೆ ಯಾರದ್ದು? ಹಾಗಾದರೆ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಬರ್ತೇವೆ. ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನು ಸಾಯಣ ಅದನ್ನು ಕಟ್ಕೊಂಡು, ಮಾಹಿತಿ ಕಟ್ಕೊಂಡು. ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋಂಥದ್ದು. ಆಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ. ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಕಾಂಗ್ರೆಸ್ನಲ್ಲಿ ಹೊಸ ಬಿರುಗಾಳಿ ಎದ್ದಿದೆ. ಸಚಿವ ಸಂಪುಟ ಪುನರ್ರಚನೆ ಮಾಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ನ ಹೊಸ 31 ಶಾಸಕರು ಪತ್ರ ಬರೆದಿದ್ದಾರೆ. ಪತ್ರಕ್ಕೆ ಸಹಿ ಹಾಕಿ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಡಿಕೆಶಿಗೆ ಬರೆದ ಪತ್ರ ವೈರಲ್ ಆಗಿದೆ. ನಾಯಕತ್ವ ಕದನ ತೀರ್ಮಾನಕ್ಕೂ ಮೊದಲೇ 31 ಶಾಸಕರ ಪತ್ರ ಸದ್ದು ಮಾಡ್ತಾ ಇದ್ದು, ದಿನಾಂಕ ಇಲ್ಲದ ಪತ್ರ ಈಗ ವೈರಲ್ ಆಗ್ತಾ ಇದೆ. ಮೊದಲ ಬಾರಿ ಗೆದ್ದ ಶಾಸಕರಿಗೂ ಸಚಿವ ಸ್ಥಾನ ನೀಡಿ ಅವಕಾಶ ಕೊಡಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಇನ್ನು ಹೈಕಮಾಂಡ್ಗೆ ಶಾಸಕರಿಂದ ಪತ್ರ ಬರೆದ ವಿಚಾರದ ಬಗ್ಗೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲಸ ಮಾಡೋರ್ಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದೀವಿ. ನಾನು ಕೂಡ ಪತ್ರ ಬರೆದಿದ್ದೀನಿ. 3 ವರ್ಷ ಆಗ್ತಿದೆ, ನನಗೆ ಕೆಲವರಿಂದ ಏನೂ ಸಿಗ್ತಾ ಇಲ್ಲ. ಅಂಥವರನ್ನ ಇಟ್ಕೊಂಡು ಏನ್ ಮಾಡೋಣ? ಹಾಗಾಗಿ ನಾನು ಪತ್ರ ಬರೆದು ಒತ್ತಾಯಿಸಿದ್ದೀನಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಮಾಯಕೊಂಡ ಶಾಸಕ ಬಸವಂತಪ್ಪ ಮಾತನಾಡಿ, 38 ಜನ ನೂತನ ಶಾಸಕರು ಸಹಿ ಮಾಡಿದ್ದೀವಿ. ಹೊಸಬರಿಗೆ ಸಚಿವ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಇತ್ತ ಕೊಡಗು ಶಾಸಕ ಮಂಥರ್ಗೌಡ, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಸಿಎಂ ಆಪ್ತರು ಡಿಕೆಶಿ ವಿರುದ್ಧ ಅಹಿಂದ ಅಸ್ತ್ರ ಬಳಸೋಕೆ ಮುಂದಾಗಿದ್ದಾರೆ. ಉತ್ತರ ಕನ್ನಡ, ಬೆಳಗಾವಿ, ದಾವಣಗೆರೆ ಜಿಲ್ಲೆಗಳಲ್ಲಿ ಅಹಿಂದ ಮುಖಂಡರ ಸಭೆ ನಡೆಸಿ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಖೆಡ್ಡ ತೋಡಿದ್ದಾರೆ. ಸಿಎಂ ಪದಚ್ಯುತಿಗೆ ಹೈಕಮಾಂಡ್ ಮುಂದಾದಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದು, ಡಿಕೆಶಿ ಬಣದ ಶಾಸಕರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಒಂದೇ ಕಲ್ಲಲ್ಲಿ 2 ಹಕ್ಕಿ ಒಡೆಯುವ ತಂತ್ರ ರೂಪಿಸಿದ್ದಾರೆ. ಕುರ್ಚಿ ಕದನದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮಾರ್ಚ್ 6ಕ್ಕೆ ಬಜೆಟ್ ಮಂಡಿಸೋಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಪರಿಶಿಷ್ಟ ಪಂಗಡದ ಶಾಸಕರು ಮತ್ತು ಸಮುದಾಯದ ಮುಖಂಡರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಸಮುದಾಯದ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಯೋಜನೆಗಳನ್ನು ತರುವ ಸಂಬಂಧ ಚರ್ಚೆ ಮಾಡಲಾಗಿದೆ. ಸಿಡಿ ಪ್ರಕರಣದಿಂದಾಗಿ ಏಳು ಬೀಳು ಅನುಭವಿಸ್ತಾ ಇರುವ ರಮೇಶ್ ಜಾರಕಿಹೊಳಿ ರಾಜಕೀಯವಾಗಿ ಪುಟಿದೇಳೋಕೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಅಹಿಂದ ನಾಯಕರಾಗೋಕೆ ಸದ್ದಿಲ್ಲದೆ ರಮೇಶ್ ಜಾರಕಿಹೊಳಿ ತಯಾರಿ ಮಾಡ್ತಾ ಇದ್ದು, ಬೆಳಗಾವಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸೋಕೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಹಿಂದ ನಾಯಕರ ಕೊರತೆಯನ್ನ ನೀಗಿಸಿ ನಾಯಕರ ಗಮನ ಸೆಳೆಯೋಕೆ ಸಾಹುಕಾರ್ ಯತ್ನಿಸಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಸಮಾವೇಶ ನಡೆಸಿ ಅಹಿಂದ ನಾಯಕನೆಂದು ಗುರುತಿಸಿಕೊಂಡ್ರೆ 2028ಕ್ಕೆ ಮಂತ್ರಿ ಆಗೋಕೆ ನೆರವಾಗುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿದ್ದಾರೆ.
ಲಂಚ ಪಡೆದು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಶಾಸಕ ಚಂದ್ರು ಲಮಾಣಿ ಹಾಗೂ ಇಬ್ಬರು ಪಿಎಗಳು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸ್ವೀಕರಿಸಿರುವ ಕೋರ್ಟ್ ಆಕ್ಷೇಪಣೆ ಸಲ್ಲಿಸೋಕೆ ಲೋಕಾಯುಕ್ತ ಎಸ್ಪಿಪಿಗೆ ಸೂಚನೆ ಕೊಟ್ಟಿದೆ. ಫೆಬ್ರವರಿ 27ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇನ್ನು ಲಂಚ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನ ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಬಿಜೆಪಿ ಆರೋಪ ಮಾಡಿದೆ. ಹೀಗಾಗಿ ಗದಗ ಜಿಲ್ಲೆ ಶಿರಹಟ್ಟಿ ವಿಧಾನಸಭೆ ಕ್ಷೇತ್ರದ 2 ಮಂಡಲ ಕಾರ್ಯಕರ್ತರಿಂದ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ. ನಾಳೆ ಲಕ್ಷ್ಮೇಶ್ವರದಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡೋಕೆ ಪೂರ್ವಭಾವಿ ಸಭೆ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ನ ಗುತ್ತಿಗೆದಾರ ವಿಜಯರಾಜ್ ಪೂಜಾರ್ ಬಳಸಿಕೊಂಡು ಟ್ರ್ಯಾಪ್ ಮಾಡಿಸಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಕಾಂಗ್ರೆಸ್ ಕೆಲವು ಮುಖಂಡರ ಸಂಚು ಅಂತ ಆರೋಪ ಮಾಡಿದ್ದು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರೋ ನಟ ದರ್ಶನ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಾಟೇರನ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ದರ್ಶನ್ ಗನ್ ಲೈಸೆನ್ಸ್ ಅನ್ನ ಪೊಲೀಸ್ ಇಲಾಖೆ ಅಮಾನತು ಮಾಡಿತ್ತು. ಆದೇಶವನ್ನ ಪ್ರಶ್ನಿಸಿ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ತನಿಖಾಧಿಕಾರಿ ಗಿರೀಶ್ ನಾಯಕ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಮಹಜರ್ ಮಾಡೋವಾಗ ಎಡವಟ್ಟು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಹಜರ್ ಮಾಡಿರೋದಾಗಿ ಕೋರ್ಟ್ಗೆ ಮಹಜರ್ ಕಾಪಿ ಕೊಟ್ಟಿದ್ರು. ಆದರೆ ಆರೋಪಿಗಳನ್ನ ಟೈಲ್ಸ್ ಹಾಕಿರೋ ಕ್ಯಾಬಿನ್ನಲ್ಲಿ ನಿಲ್ಲಿಸಿ ಫೋಟೋ ತೆಗೆದಿದ್ದು ಬೇರೆ ಯಾವುದೋ ಜಾಗದಲ್ಲಿ ನಿಲ್ಲಿಸಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಂತ ಸ್ಥಳ ತೋರಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಹೀಗಾಗಿ ಸ್ಥಳ ಪರಿಶೀಲನೆ ನಡೆಸಿ ವರದಿ ಕೊಡುವಂತೆ ಸಿಸಿಎಚ್ 64 ಕೋರ್ಟ್ ಆದೇಶ ಹೊರಡಿಸಿದ್ದು, ಇವತ್ತು ವಕೀಲರ ಸಮ್ಮುಖದಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪರಿಶೀಲನೆ ನಡೆಯಲಿದೆ. ಕಾಂತಾರ ಚಿತ್ರದಲ್ಲಿನ ದೈವದ ಬಗ್ಗೆ ಹೇಳಿಕೆ ಕೊಟ್ಟು ಸಂಕಷ್ಟಕ್ಕೀಡಾಗಿರುವ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಇವತ್ತು ಮಹತ್ವದ ದಿನ. ಪ್ರಕರಣದ ಕೇಸ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಕೇಸ್ ರದ್ದಾಗುತ್ತಾ, ನೋಟಿಸ್ಗೆ ಉತ್ತರ ಕೊಡಬೇಕಾಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ನಿನ್ನೆ ರಣವೀರ್ ಸಿಂಗ್ ಪರ ವಕೀಲರು ತುರ್ತು ವಿಚಾರಣೆಗೆ ಮನವಿ ಮಾಡಿದ್ರು. ಕಾಂತಾರ ಚಾಪ್ಟರ್ 1 ಪಾತ್ರದ ಬಗ್ಗೆ ರಣವೀರ್ ಸಿಂಗ್ ಶ್ಲಾಘನೆ ಕೊಟ್ಟಿರೋದು, ರಿಷಬ್ ಶೆಟ್ಟಿ ನಟನೆ ಬಗ್ಗೆ ಪ್ರಾಮಾಣಿಕವಾಗಿ ಹೊಗಳಿರೋದು, ಅವರ ಹೇಳಿಕೆಗೆ ಕ್ರಿಮಿನಲ್ ಬಣ್ಣ ಬಳಿಯಲಾಗಿದೆ ಅಂತ ವಾದಿಸಿದ್ರು. ಈ ಮೂಲಕ ತುರ್ತು ವಿಚಾರಣೆಗೆ ಒಪ್ಪದ ನ್ಯಾಯಮೂರ್ತಿಗಳು ಇವತ್ತು ವಿಚಾರಣೆ ನಡೆಸುತ್ತಿದ್ದಾರೆ. ಕಾರಾಗೃಹ ಇಲಾಖೆಯಲ್ಲಿ ಅಕ್ರಮಗಳ ಸುಧಾರಣೆಗೆ ಮಹತ್ವದ ಹೆಜ್ಜೆ ಇಡಲಾಗಿದೆ. ಕಾರಾಗೃಹದಲ್ಲಿನ ಅಕ್ರಮವನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋಕೆ ಡಿಜಿ ಅಲೋಕ್ ಕುಮಾರ್ ಮುಂದಾಗಿದ್ದಾರೆ. ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ನಾರ್ಕೋಟಿಕ್ಸ್ ತಪಾಸಣೆಗೆ ಸೂಚನೆ ಕೊಡಲಾಗಿದೆ. ಗಾಂಜಾ ಹಾಗೂ ಡ್ರಗ್ಸ್ ತಡೆಗಟ್ಟೋಕೆ ಹಾಗೂ ಬಳಕೆದಾರರ ಪತ್ತೆಗೆ ಸಜಾಬಂದಿ ಹಾಗೂ ವಿಚಾರಣಾ ಕೈದಿಗಳನ್ನ ಲಿಸ್ಟ್ ಮಾಡಿಕೊಂಡು ಟೆಸ್ಟ್ ಮಾಡಿ ತಪಾಸಣೆಗೆ ಸೂಚನೆ ಕೊಡಲಾಗಿದೆ. ಈ ಮೂಲಕ ಜೈಲಲ್ಲಿದ್ದುಕೊಂಡೇ ಗಾಂಜಾ ಸೇವನೆ ಮಾಡಿದವರನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳಲಿದ್ದಾರೆ. ಒಂದ್ ವೇಳೆ ಮಾದಕ ವಸ್ತು ಸೇವನೆ ಪಾಸಿಟಿವ್ ಕಂಡು ಬಂದರೆ ಎಫ್ಐಆರ್ ದಾಖಲಾಗುತ್ತೆ. ಮಹಿಳೆಯ ವಿಷಯಕ್ಕೆ ಮಂಡ್ಯದಲ್ಲಿ ವ್ಯಕ್ತಿಯ ಮೇಲೆ ಅತ್ಯಂತ ಕ್ರೂರವಾಗಿ ಹಲ್ಲೆ ಮಾಡಲಾಗಿದೆ. ಬಟ್ಟೆ ಬಿಚ್ಚಿ 2 ಕಾಲುಗಳ ಮೇಲೆ ಸೈಜ್ ಗಲ್ಲು ಎತ್ತಾಕಿ ಮನಸೋ ಇಚ್ಛೆ ಜಜ್ಜಿದ್ದಾರೆ ಕಿಡಿಗೇಡಿಗಳು. ಮಂಡ್ಯದ ಪಾಂಡವಪುರದಲ್ಲಿ ಕೃತ್ಯ ನಡೆದಿರುವುದು. ತಪ್ಪು ಮಾಡಿದಕ್ಕೆ ನಿರ್ಜನ ಪ್ರದೇಶದಲ್ಲಿ 4-5 ಜನ ಕಲ್ಲಿಂದ ಜಜ್ಜಿ ಕ್ರೌರ್ಯ ಮೆರೆದಿದ್ದಾರೆ. ಹಲ್ಲೆಗೊಳಗಾದ ವ್ಯಕ್ತಿ ಅಣ್ಣ ತಪ್ಪಾಯ್ತು ಅಂತ ಕೈ ಮುಗಿದು ಬೇಡಿದ್ರು ಬಿಡದೆ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿದ ಬೆನ್ನಲ್ಲೇ ಹಲ್ಲೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ರಣಜಿ ಟ್ರೋಫಿ ಫೈನಲ್ ಪಂದ್ಯ ನಡೆಯಲಿದೆ. ಇವತ್ತು ಬೆಳಗ್ಗೆ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ತಂಡಗಳ ನಡುವೆ ಫೈನಲ್ ಟೆಸ್ಟ್ ಪಂದ್ಯ ಆರಂಭಗೊಳ್ಳಲಿದೆ. ದೇವದತ್ ಪಡಿಕ್ಕಲ್ ನೇತೃತ್ವದ ಕರ್ನಾಟಕ ಹಾಗೂ ಪಾರಸ್ ಡೋಗ್ರಾ ನೇತೃತ್ವದ ಜಮ್ಮು ಕಾಶ್ಮೀರ ತಂಡಗಳ ನಡುವೆ ಫೈನಲ್ ಹಣಾಹಣಿ ನಡೆಯಲಿದೆ. ಈಗಾಗಲೇ ಎರಡೂ ತಂಡಗಳು 15 ಸದಸ್ಯರ ತಂಡವನ್ನು ಪ್ರಕಟಿಸಿವೆ. ಫೈನಲ್ ಪಂದ್ಯದ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತಿತರರು ಭಾಗಿಯಾಗಲಿದ್ದಾರೆ. ಹುಬ್ಬಳ್ಳಿ ಕ್ರಿಕೆಟ್ ಮೈದಾನದ ಪೆವಿಲಿಯನ್ಗೆ ಸುನಿಲ್ ಜೋಶಿ ಅವರ ಹೆಸರನ್ನ ಇದೇ ವೇಳೆ ನಾಮಕರಣ ಮಾಡಲಾಗುತ್ತೆ. ಶಿವಾಜಿ ಜಯಂತಿ ವೇಳೆ ಬಾಗಲಕೋಟೆಯಲ್ಲಿ ನಡೆದ ಗಲಭೆ ಪ್ರಕರಣದ ಕಾವು ಇನ್ನೂ ತಣ್ಣಗಾಗಿಲ್ಲ. ನಗರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಮುಂದುವರೆದಿದೆ. ಘಟನೆ ಖಂಡಿಸಿ ಫೆಬ್ರವರಿ 26ಕ್ಕೆ ಹಿಂದೂ ಸಂಘಟನೆಗಳು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿವೆ. ಬಾಗಲಕೋಟೆ ಚಲೋ ಹೋರಾಟಕ್ಕೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಅಸ್ತ್ರ ಹೂಡಿದ್ದು, ಹಳೆ ಬಾಗಲಕೋಟೆ ಸುತ್ತ ಜಿಲ್ಲಾಡಳಿತ ಪೊಲೀಸ್ ಕೋಟೆಯನ್ನು ನಿರ್ಮಿಸಿದೆ. ಒಂದು ವೇಳೆ ನಿಷೇಧಾಜ್ಞೆ ಉಲ್ಲಂಘಿಸಿದರೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ.
ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2002ರ PMLA ಅಡಿಯಲ್ಲಿ ಇಡಿ ತನಿಖೆ ಕೈಗೊಂಡಿದೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿಂದ ಸಾರ್ವಜನಿಕರಿಗೆ ವಂಚನೆ ಮಾಡಿದ್ದು, ವಿದೇಶಿ ಸಂಸ್ಥೆಗಳು ವರ್ಚುವಲ್ ಡಿಜಿಟಲ್ ಮ್ಯೂಯಲ್ ಖಾತೆಗಳು ವಿದೇಶಿ ಸಂಸ್ಥೆಗಳ ಮುಖಾಂತರ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವುದು ದೃಢವಾಗಿದೆ. ಹೀಗಾಗಿ ಪಪ್ಪಿ ವಿರುದ್ಧ ದೂರು ದಾಖಲಾಗಿದ್ದು 60ಕ್ಕೂ ಹೆಚ್ಚು ಸ್ಥಳಗಳಲ್ಲಿ PMLA ಅಡಿ ಶೋಧ ಮಾಡಲಾಗ್ತಾ ಇದೆ. 320 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಜಪ್ತಿ ಮಾಡಲಾಗಿದೆ. ಬಾಲ್ಡೋಟ ಕಾರ್ಖಾನೆ ವಿರೋಧಿ ಹೋರಾಟಕ್ಕೆ 1 ವರ್ಷ ತುಂಬಿದ ಹಿನ್ನೆಲೆ ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ. ಕೊಪ್ಪಳ ತಾಲೂಕಿನ 20 ಹಳ್ಳಿಗಳಲ್ಲಿ ಆರೋಗ್ಯ ಸಮಸ್ಯೆ ಇದೆ. IMAದಿಂದ ವೈದ್ಯಕೀಯ ಅಧ್ಯಯನ ಮಾಡಬೇಕೆಂದು ಆಗ್ರಹಿಸಿ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ, ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ಖಾಸಗಿ ಶಾಲೆಗಳು ಬೆಂಬಲ ಕೊಟ್ಟಿರೋದ್ರಿಂದ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಇನ್ನು ಕಾರ್ಖಾನೆಗಳ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಭಾಗ್ಯನಗರ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆ ಕೊಪ್ಪಳ ವಿಶ್ವವಿದ್ಯಾಲಯ ಪರೀಕ್ಷೆಯನ್ನ ಮುಂದೂಡಿದೆ. ಅರ್ಥಶಾಸ್ತ್ರ, ಇಂಗ್ಲಿಷ್, ಇತಿಹಾಸ, ಪತ್ರಿಕೋದ್ಯಮ, ಕನ್ನಡ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಪರೀಕ್ಷೆಗಳನ್ನು ಮುಂದೂಡಿ ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲಸಚಿವರು ಆದೇಶ ಹೊರಡಿಸಿದ್ದಾರೆ. ಕೋಲಾರ ನಗರದ ಮೆಕ್ಕೆ ಸರ್ಕಲ್ನಲ್ಲಿ ವ್ಯಕ್ತಿಯೊಬ್ಬ ಕಂಠಪೂರ್ತಿ ಕುಡಿದು ತೂರಾಡಿದ್ದಾನೆ. ಸಿಗ್ನಲ್ನಲ್ಲಿ ಕೆಲ ಹೊತ್ತು ವಾಹನ ಸವಾರರಿಗೆ ಸನ್ನೆ ಮಾಡಿದ್ದು, ಪೊಲೀಸ್ ಚೌಕಿಯಲ್ಲಿ ಸಿಬ್ಬಂದಿ ಇಲ್ಲದಾಗ ಈ ಘಟನೆ ನಡೆದಿದೆ. ಇನ್ನು ಕುಡುಕನ ಅವಾಂತರದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಚಿಕ್ಕೋಡಿ ತಾಲೂಕಿನ ಹಲವೆಡೆಗಳಲ್ಲಿ ಮಳೆ ಅಬ್ಬರ ಶುರುವಾಗಿದ್ದು, ಸುಮಾರು 1 ಗಂಟೆ ಕಾಲ ಮಳೆ ಸುರಿದಿದೆ. ವರ್ಷದ ಮೊದಲ ಮಳೆಗೆ ರೈತರು ಸಂತಸಗೊಂಡಿದ್ದಾರೆ. ಕಳೆದ 15 ದಿನಗಳಿಂದ ಬಿಸಿಲಿನ ತಾಪ ಹೆಚ್ಚಾಗಿದೆ. ಬಿಸಿ ವಾತಾವರಣ ನಿರ್ಮಾಣ ಆಗಿದೆ. ಕಾವೇರಿದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಾನೆ. ವಿಜಯಪುರದಲ್ಲೂ ವರ್ಷದ ಮೊದಲ ಮಳೆಯಾಗಿದೆ. ನಗರಾದ್ಯಂತ ಧಾರಾಕಾರವಾಗಿ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇದರಿಂದ ಸಾರ್ವಜನಿಕರು ಪರದಾಡಿದ್ದು, ಮಳೆ ಆರ್ಭಟದಿಂದ ದ್ರಾಕ್ಷಿಣ ಮಾವು, ಒಣಗಿದ ಜೋಳ ಉದುರಿ ಬೀಳೋ ಆತಂಕದಲ್ಲಿ ರೈತರು ಇದ್ದಾರೆ. ಇವತ್ತಿನಿಂದ ಶಿವಮೊಗ್ಗ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆ ಆರಂಭ ಆಗಿದೆ. ಬೆಳಗ್ಗೆ 5 ಗಂಟೆಗೆ ಗಾಂಧಿ ಬಜಾರ್ನ ತವರು ಮನೆಯಲ್ಲಿ ಸಾಂಪ್ರದಾಯಿಕ ಪೂಜೆಗಳೊಂದಿಗೆ ಜಾತ್ರೆಗೆ ಚಾಲನೆ ಕೊಡಲಾಗಿದೆ. ಇವತ್ತು ರಾತ್ರಿ ಮೆರವಣಿಗೆಯ ಮೂಲಕ ಮಾರಿ ಗದ್ದುಗೆಗೆ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇನ್ನು ನಾಳೆ ಬೆಳಗ್ಗೆ 5 ಗಂಟೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಗಾಂಧಿ ಬಜಾರ್ ಮತ್ತು ಅಮ್ಮನ ಗದ್ದುಗೆ ಎರಡೂ ಸ್ಥಳಗಳಲ್ಲಿಯೂ ಅಮ್ಮನ ದರ್ಶನ ಪಡೆಯೋಕೆ ಲಕ್ಷಾಂತರ ಜನ ಆಗಮಿಸಿರೋದ್ರಿಂದ ಯಾವುದೇ ತೊಂದರೆ ಆಗದಂತೆ ಎಲ್ರಿಗೂ ಅಮ್ಮನ ದರ್ಶನ ಪಡೆಯೋಕೆ ಸಕಲ ಸಿದ್ಧತೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಹೊಸರೊಳ್ಳಿ ಗ್ರಾಮದಲ್ಲಿ ವೃದ್ಧ ದಂಪತಿ ಸಾವಿನಲ್ಲೂ ಒಂದಾಗಿದ್ದಾರೆ. ಮೊದಲು ಪತಿ ಅಪ್ಪಣ್ಣ ಭೀಮಪ್ಪ ಗಲಗಲಿ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾದರು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಮೃತದೇಹವನ್ನು ಮನೆಗೆ ತಂದು ಪೂಜೆ ಸಲ್ಲಿಸಲಾಗ್ತಾ ಇತ್ತು. ಇದೇ ವೇಳೆ ಪತ್ನಿ ಯಲ್ಲವ್ವ ಅಪ್ಪಣ್ಣ ಗಲಗಲಿ ಕೂಡ ಎದೆ ನೋವು ಕಾಣಿಸಿಕೊಂಡಿದ್ದು ಕೊನೆಯುಸಿರೆಳೆದಿದ್ದಾರೆ. ದಂಪತಿ ಸಾವನ್ನಪ್ಪಿದ ಬಳಿಕ ಗ್ರಾಮಸ್ಥರು ಮರು ಮದುವೆ ಮಾಡಿಸಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ವಿಷ್ಣುಮೂರ್ತಿ ದೈವವು ತುಳುನಾಡು ಮತ್ತು ಕೇರಳದ ಗಡಿ ಭಾಗಗಳಲ್ಲಿ ಆರಾಧಿಸಲ್ಪಡುವ ಅತ್ಯಂತ ಪ್ರಭಾವಶಾಲಿ ವೈಷ್ಣವ ದೈವ. ಇದು ಕೇರಳದ ತೈಯಂ ಸಂಪ್ರದಾಯದಿಂದ ಬಂದಿದ್ದು, ಒತ್ತೆಕೋಲ ಎಂಬ ವಿಶೇಷ ಆಚರಣೆಯ ಮೂಲಕ ಬೆಂಕಿಯ ಕೆಂಡದ ಮೇಲೆ ನಡೆಯುವ ದೈವವಾಗಿ ಭಕ್ತರನ್ನ ಆಕರ್ಷಿಸುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂಪ್ಯದ ಉದಯಗಿರಿ ಎಂಬ ಪುಟ್ಟ ಗ್ರಾಮದಲ್ಲಿ ಕಳೆದ 120 ವರ್ಷಗಳಿಂದ ವಿಷ್ಣುಮೂರ್ತಿ ದೈವಕ್ಕೆ ಒತ್ತೆಕೋಲ ಸೇವೆಯನ್ನ ನೀಡ್ತಾ ಬರಲಾಗಿದ್ದು, ಮರದ ತುಂಡು ನೀಡಿ ದೈವ ಕೃಪೆಗೆ ಪಾತ್ರರಾಗ್ತಾರೆ. ಸರ್ಕಾರ ಚಿನ್ನದ ಬೆಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಬೆಲೆ ಏರಿಕೆ ತಾತ್ಕಾಲಿಕ, ಆತಂಕ ಬೇಡ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ಹಳದಿ ಲೋಹದ ಬೆಲೆಯಲ್ಲಿ ಏರಿಕೆ ಆಗುತ್ತೆ, ಆದರೆ ನಿರ್ದಿಷ್ಟ ಮಿತಿಗಳನ್ನು ಮೀರಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. RBIನ ಕೇಂದ್ರೀಯ ನಿರ್ದೇಶಕರ ಮಂಡಳಿಯೊಂದಿಗಿನ ಬಜೆಟ್ ನಂತರದ ಸಭೆ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿನ್ನ ಯಾವಾಗಲೂ ಸಾಮಾನ್ಯ ಜನರಿಗೆ ಹೂಡಿಕೆ ಆಗಿದೆ. ಹಬ್ಬದ ಸಮಯದಲ್ಲಿ ಸಾಮಾನ್ಯವಾಗಿ ಏರಿಕೆ ಕಂಡು ಬರುತ್ತೆ. ಬೆಲೆ ಏರಿಕೆ ತಾತ್ಕಾಲಿಕ, ಆತಂಕ ಬೇಡ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಕ್ರಮವನ್ನು ಅಮೆರಿಕ ಸುಪ್ರೀಂ ಕೋರ್ಟ್ ಅಸಿಂಧುಗೊಳಿಸಿದೆ. ಈ ಹಿನ್ನೆಲೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ರೂಪುರೇಖೆಯಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಒಪ್ಪಂದ ಕುರಿತು ಎರಡೂ ದೇಶಗಳ ತಂಡಗಳ ಮಧ್ಯೆ ನಡೆಯಬೇಕಾಗಿದ್ದ ಮಾತುಕತೆ ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಭಾರತ ತಂಡದ ಅಮೆರಿಕ ಭೇಟಿಯೂ ಮುಂದೂಡಿಕೆ ಆಗಿದೆ. ಕುಖ್ಯಾತ ಮಾದಕ ವಸ್ತು ದೊರೆ ಎಲ್ ಮೆಂಚೋನನ್ನ ಮೆಕ್ಸಿಕೋ ಭದ್ರತಾ ಪಡೆಗಳು ಹತ್ಯೆ ಮಾಡಿವೆ ಅಂತ ದೇಶದ ರಾಷ್ಟ್ರೀಯ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ.
ಮಾದಕ ವಸ್ತು ದೊರೆ ನೆಮೆಸಿಯೋ ಎಲ್ ಮೆಂಚೋ ಒಸೆಗುರಾನನ್ನ ಹೊಂದಿರೋದಾಗಿ ಮೆಕ್ಸಿಕನ್ ಸೇನೆ ಘೋಷಣೆ ಮಾಡಿದೆ. ಜಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ನ ಎಲ್ ಮೆಂಚೋ ಒಸೆಗುರಾ ಜಲಿಸ್ಕೋ ರಾಜ್ಯದ ಟೆಪ್ಪಲ್ಪಾ ಪಟ್ಟಣದಲ್ಲಿ ಸೈನಿಕರೊಂದಿಗಿನ ಘರ್ಷಣೆಯಲ್ಲಿ ಗಾಯಗೊಂಡು ಮೆಕ್ಸಿಕೋ ನಗರಕ್ಕೆ ಕರೆದೊಯ್ಯುವಾಗ ಸಾವನ್ನಪ್ಪಿದ್ದಾನೆ ಅಂತ ಸೇನೆ ಹೇಳಿಕೆಯಲ್ಲಿ ತಿಳಿಸಿದೆ. ಕಾರ್ಯಾಚರಣೆಯ ಸುದ್ದಿ ಬಹಿರಂಗವಾದ ನಂತರ ಜಲಿಸ್ಕೋ ಮತ್ತು ಇತರ ರಾಜ್ಯಗಳಲ್ಲಿ ಡ್ರಗ್ ಕಾರ್ಟೆಲ್ಗಳಿಂದ ರಸ್ತೆ ತಡೆ ಮತ್ತು ಹಿಂಸಾಚಾರ ಭುಗಿಲೆದ್ದಿದೆ. ಅಲ್ಲದೆ ಮೆಕ್ಸಿಕೋದಲ್ಲಿರೋ ಭಾರತೀಯ ನಾಗರಿಕರಿಗೆ ಭಾರತದ ರಾಯಭಾರ ಕಚೇರಿ ಎಚ್ಚರಿಕೆಯಿಂದ ಇರೋಕೆ ಸೂಚನೆ ಕೊಟ್ಟಿದೆ. ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕನ ಕೊಲೆ ಆಗಿದೆ. SSLC ಓದ್ತಾ ಇದ್ದ ಹಿಂದೂ ಬಾಲಕನನ್ನ ಶಿವಮೊಗ್ಗ ನಗರದಲ್ಲಿ ಕೊಲೆ ಮಾಡಲಾಗಿದೆ. ಶಿವಮೊಗ್ಗ ನಗರದ ಊರಗಡೂರಿನಲ್ಲಿ ಈ ಘಟನೆ ನಡೆದಿರೋದು. ಅಪ್ರಾಪ್ತ ಬಾಲಕ SSLC ಓದ್ತಾ ಇದ್ದ ಹಿಂದೂ ಹುಡುಗ ಕೊಲೆಯಾಗಿದ್ದಾನೆ. ಶಿವಮೊಗ್ಗ ನಗರದ ಊರಗಡೂರಲ್ಲಿ ಈ ಘಟನೆ ನಡೆದಿದೆ. SSLC ಓದ್ತಾ ಇದ್ದಂಥ ಅಪ್ರಾಪ್ತ ಬಾಲಕನ ಕೊಲೆ ಶಿವಮೊಗ್ಗದಲ್ಲಿ ನಡೆದಿದೆ. ಅನ್ಯ ಕೋಮಿನ 3-4 ಅಪ್ರಾಪ್ತ ಬಾಲಕರಿಂದಲೇ ಕೊಲೆ ಆಗಿರೋದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗುವಾಗ ಬೆನ್ನತ್ತಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಲೆಯಿಂದ ಸ್ವಲ್ಪ ದೂರದಲ್ಲೇ ಹಲ್ಲೆ ಮಾಡಿರೋದು ಈ ಗುಂಪು. ಅನ್ಯ ಕೋಮಿನ 3-4 ಹುಡುಗರು ಈ ಬಾಲಕನ ಮೇಲೆ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಗಿರೀಶ್ ಎಂಬ ಬಾಲಕ ಸ್ಪೆಷಲ್ ಕ್ಲಾಸ್ ಮುಗಿಸಿ ಹೋಗ್ತಾ ಇದ್ದ. ಗಲಾಟೆ ಬಿಡಿಸೋಕ್ ಹೋದ ಸಂಕೇತ್ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಹಲ್ಲೆಯಿಂದ ಅಸ್ವಸ್ಥಗೊಂಡಿದ್ದ ಸಂಕೇತ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶವಾಗಾರಕ್ಕೆ ಶಾಸಕ SN ಚನ್ನಬಸಪ್ಪ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. SSLC ಓದ್ತಾ ಇದ್ದಂಥ ಹಿಂದೂ ಹುಡುಗ ಗಿರೀಶ್ ಅನ್ನೋನ ಮೇಲೆ 3-4 ಅನ್ಯ ಕೋಮಿನ ಬಾಲಕರು ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿದ್ದಾರೆ. ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗುವಾಗ ಶಾಲೆಯ ಸ್ವಲ್ಪ ಪಕ್ಕದಲ್ಲೇ ಈ ಘಟನೆ ನಡೆದಿದೆ. ಶಿವಮೊಗ್ಗ ನಗರದ ಊರಗಡೂರಲ್ಲಿ ಘಟನೆ ನಡೆದಿರೋದು. ಬಾಲಕನ ಚಿತ್ರವನ್ನ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಪ್ರಾಪ್ತ ಬಾಲಕ SSLC ಓದ್ತಾ ಇದ್ದಂಥ ಹುಡುಗ ಗಿರೀಶ್ ಅನ್ನುವವನನ್ನ ಕೊಲೆ ಮಾಡಲಾಗಿದೆ. ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್, ಅವರು ಹಿಂದೆ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದವರು, ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಕೈಯಿಂದ ಒದ್ದು ಅವನು ಇಮಿಡಿಯೇಟ್ಗೆ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬರಷ್ಟೊತ್ತಿಗೆ ಒಂದು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇನೆ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಊರಗಡೂರಲ್ಲಿ ಬಾಲಕನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಶಾಸಕ ಚನ್ನಬಸಪ್ಪ ಖಂಡಿಸಿದ್ದಾರೆ. ಹಿಂದೂಗಳೇ ಟಾರ್ಗೆಟ್ ಆಗ್ತಿದ್ದಾರೆ ಎಲ್ಲ ಕಡೆ ಅಂತ ಕಿಡಿಕಾರಿದ್ದಾರೆ. ಎಲ್ಲ ಕಡೆ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ, ಯಾಕೆ ಹೀಗಾಗಬೇಕು ಅಂತ ಚನ್ನಬಸಪ್ಪ ಕಿಡಿಕಾರಿದ್ದಾರೆ. ಶಾಸಕ ಚನ್ನಬಸಪ್ಪ ಪೊಲೀಸ್ ಇಲಾಖೆ ಪದೇ ಪದೇ ವೈಫಲ್ಯ ತೋರಿಸ್ತಾ ಇದೆ, ಹಿಂದೂಗಳ ಹೆಣ ಹೊರೋಕೆ ಪೊಲೀಸರೇ ಬರ್ತಾ ಇದ್ದಾರೆ ಹೀಗಂತ ಪೊಲೀಸರ ವಿರುದ್ಧ ಶಾಸಕ ಚನ್ನಬಸಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಕಡೆ ಎವ್ರಿ ಟೈಮ್ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ, ಪೊಲೀಸರ ವೈಫಲ್ಯ ಇದು, ಪದೇ ಪದೇ ವೈಫಲ್ಯ ಆಗ್ತಾ ಇದೆ ಪೊಲೀಸರ ಕಡೆಯಿಂದ, ಹಿಂದೂಗಳ ಹೆಣ ಹೊರೋಕೆ ಪೊಲೀಸರು ಬರ್ತಾ ಇದ್ದಾರೆ ಅಂತ ಪೊಲೀಸರ ವಿರುದ್ಧ ಶಾಸಕ ಚನ್ನಬಸಪ್ಪ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಹಿತಿ ಇದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ, ಈ ಬಗ್ಗೆ ನಾವು ಹೇಳಿದ್ರೆ ಅವರೆಲ್ಲ ಕೋಮುವಾದಿಗಳು ಅಂತ ಹೇಳ್ತಾರೆ ಹೀಗಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರ್ತೀರಿ. ಬಂಧನ ಮಾಡ್ತೀವಿ, ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಾಯಣ ಕಟ್ಕೊಂಡು ಬಂಧನ ಮಾಡಿಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದಾರಂಗೆ ನೋಡ್ಕೋಬೇಕಂತ ಹೊಣೆಗಾರಿಕೆ ಯಾರದ್ದು? ಹಾಗಾದರೆ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಬರ್ತೇವೆ, ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನು ಸಾಯಣ ಅದನ್ನು ಕಟ್ಕೊಂಡು, ಮಾಹಿತಿ ಕಟ್ಕೊಂಡು?
ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋವಂಥದ್ದು ಆಗಿದೆ ಅಂತೇಳಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್, ಯಾವಾಗ ಈ ಘಟನೆ ಆಗಿರೋದು? ಆ ಹುಡುಗರು ಅದೇ ಸ್ಕೂಲ್ನವರು ಅಂತ ಹೇಳಲಾಗ್ತಾ ಇದೆ, ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಏನು ಶಿವಮೊಗ್ಗದ ಹೊರವಲಯದ ಊರುಗಳಿನಲ್ಲಿ ನಿನ್ನೆ ಸ್ಪೆಷಲ್ ಕ್ಲಾಸ್ ಅನ್ನ ಮುಗಿಸಿ ಬರ್ತಿದ್ದಂತ ವಿದ್ಯಾರ್ಥಿ ಸಂಕೇತ್ ಮೇಲೆ ಏಕಾಏಕಿ ಅಪ್ರಾಪ್ತ ಬಾಲಕರ ಗುಂಪೊಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಆತನ ಕೆನ್ನೆಗೆ ಒಂದಿಷ್ಟು ಗಾಯಗಳನ್ನ ಮಾಡ್ತಾರೆ. ಆ ಗಾಯ ಮಾಡಿದ ರಭಸಕ್ಕೆ ಆತ ಅಲ್ಲೇ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದ ನಂತರ ಅಲ್ಲಿ ಅವರ ಸಹಪಾಠಿಗಳು ಏನಿರ್ತಾರೆ ಆತನನ್ನ ಅವರ ಫ್ಯಾಮಿಲಿಗೆ ಹಾಗೆ ಮತ್ತೆ ಆಸ್ಪತ್ರೆಗೆ ಕರೆತರುವ ವೇಳೆಯಲ್ಲಿ ಆತ ಸಾವನ್ನಪ್ಪಿರುವುದಾಗಿ ದೃಢಪಡುತ್ತೆ. ಅದಾದ ನಂತರ ಅಲ್ಲಿ ಏನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಅಲ್ಲಿ ಜನರು ಕೂಡ ಸೇರ್ಕೊಳ್ತಾರೆ. 100ಕ್ಕೂ ಹೆಚ್ಚು ಜನರು ಆ ಸ್ಥಳದಲ್ಲಿ ಸೇರ್ಕೊಂಡಾಗ ನಂತರ ಅಲ್ಲಿ ಪೊಲೀಸರು ಬಿಗುವಿನ ವಾತಾವರಣ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಏನು ಶವಾಗಾರದಲ್ಲಿ ಆತನ ಶವವನ್ನ ಇರಿಸಲಾಗುತ್ತೆ. ಅಲ್ಲೂ ಕೂಡ ಏನು ಕುಟುಂಬಸ್ಥರು ಹಾಗೂ ಸ್ಥಳೀಯರು ಹಾಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಳ್ತಾರೆ. ಅದಾದ ಬಳಿಕ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಯಾವುದೇ ರೀತಿಯ ಉದ್ವಿಗ್ನತೆ ಉಂಟಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಪೊಲೀಸರು ಈಗ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಸ್ಥಳಕ್ಕೆ ಭೇಟಿ ನೀಡಿದಂತ SP ಮಿಥುನ್ ಏನು SP ಇದ್ದಾರೆ, ಅವರು ಕೂಡ ಸ್ಥಳಕ್ಕೆ ಬಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ. ನಂತರ ಏನು ಅವರ ಕುಟುಂಬಸ್ಥರನ್ನ ಮನವೊಲಿಕೆಗೂ ಕೂಡ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಕುಟುಂಬಸ್ಥರ ಆಕ್ರಂದನ ಮುಗ್ಲಿ ಮುಟ್ಟುತ್ತೆ. ಅದೇ ಸ್ಥಳಕ್ಕೆ ಏನು ಸ್ಥಳೀಯ ಶಾಸಕರಾದಂತಹ SN ಚನ್ನಬಸಪ್ಪ ಅವರು ಕೂಡ ಭೇಟಿ ನೀಡಿ ಆಕ್ರೋಶವನ್ನ ಹೊರಹಾಕ್ತಾರೆ. ಇದು ಸರ್ಕಾರದ ನೀತಿಗಳಿಂದನೇ ಈ ರೀತಿ ಆಗ್ತಾ ಇದೆ, ಏನು ಸರ್ಕಾರವು ಈ ರೀತಿ ಕುಮ್ಮಕ್ಕನ್ನ ನೀಡ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಆರೋಪಗಳನ್ನ ಮಾಡ್ತಾರೆ. ಸದ್ಯದ ಪರಿಸ್ಥಿತಿ ಪ್ರಕಾರ ಶಿವಮೊಗ್ಗದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಎಲ್ಲಾ ರೀತಿಯ ಬಂದೋಬಸ್ತ್ ಅನ್ನ ಪೊಲೀಸರು ಮಾಡ್ಕೊಳ್ತಾರೆ. ಹಾಗಾಗಿ ಎಲ್ಲಾ ಕಡೆಯಲ್ಲೂ ಕೂಡ KSRP ಆಗಿರ್ಬೋದು ಹಾಗೆ DR ಆಗಿರ್ಬೋದು ಎಲ್ಲಾ ಪೊಲೀಸರನ್ನ ನಿಯೋಜನೆ ಮಾಡಿದೆ. ಸದ್ಯ ಈಗ ಆತನ ಶವವನ್ನ ಏನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಏನು ಮರಣೋತ್ತರ ಪರೀಕ್ಷೆಗೆ ಇರಿಸಲಾಗಿದೆ. ಇವತ್ತು ಆತನ ಮರಣೋತ್ತರ ಪರೀಕ್ಷೆ ಆದ ನಂತರ ಎಲ್ಲ ವ್ಯವಸ್ಥೆನ ಏನು ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಅಪ್ರಾಪ್ತ ಗುಂಪೇನಿತ್ತು 3 ರಿಂದ 4 ಜನರು ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರನ್ನ ಈಗಾಗಲೇ ಅದರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಅದಕ್ಕಾಗಿ ಒಂದು ತಂಡವನ್ನು ಕೂಡ ರಚನೆ ಮಾಡಿಕೊಂಡು ಯಾಕೆ ಈ ರೀತಿ ಮಾಡಿದ್ರು, ಒಂದು ಮೂಲಗಳ ಪ್ರಕಾರ ಕ್ರಿಕೆಟ್ ವಿಚಾರದಲ್ಲಿ ಅಂದ್ರೆ ಕ್ರಿಕೆಟ್ ಆಡುವ ವಿಚಾರದಲ್ಲಿ ಒಬ್ಬ ಅಪ್ರಾಪ್ತನ ಬಾಲಕನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಬಂದಂತ ಸಂಕೇತ ಏನಿದ್ದಾನೆ ಆತನ ತಪ್ಪಿಸೋದಕ್ಕೆ ಹೋಗಿರ್ತಾರೆ. ಏನು ಸಹಪಾಠಿಗೆ ಯಾಕೆ ಹೊಡಿತೀರಾ ಅನ್ನೋ ಮಾತುಗಳನ್ನ ಕೇಳ್ತಾರೆ. ಸಂಕೇತ್ಗೆ ಆಗ ಅಲ್ಲಿದ್ದಂತಹ ಏನು ಅಪ್ರಾಪ್ತ ಬಾಲಕರಿದ್ದಾರೆ ಆತನ ಕೆನ್ನೆಗೆ ಹೊಡೆದಾಗ ಆತ ಕುಸಿದು ಬಿದ್ದಾಗಿ ಕೆಲವು ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಸದ್ಯ ಪೊಲೀಸರು ಎಲ್ಲಾ ರೀತಿಯ ತನಿಖೆಗಳನ್ನು ಆರಂಭ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಂತೆ ಶಿವಮೊಗ್ಗದಾದ್ಯಂತ ಬಂದೋಬಸ್ತನ್ನ ಕೂಡ ಆಯೋಜನೆ ಮಾಡಿಕೊಂಡಿದ್ದು ಅದಕ್ಕೆ ಬೇಕಾದಂತಹ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಶಿವಮೊಗ್ಗದ ಪರಿಸ್ಥಿತಿಯಲ್ಲಿ ಈಗ ಸದ್ಯದ ಏನು ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಇರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಏನು ತೀವ್ರ ನಿಗಾವನ್ನ ವಹಿಸಿಕೊಳ್ಳಲಾಗಿದೆ. ವೀಣಾ, ವಿನಯ್, ಈಗ ಹುಡುಗರ ಮಧ್ಯೆ ಏನಾದರೂ ಹಳೆ ಜಗಳ ಆಗಿತ್ತಾ? ಯಾಕಂದ್ರೆ ಅವರು ಡ್ರಾಪ್ ಔಟ್ ಆಗಿರೋ ಸ್ಟೂಡೆಂಟ್ಸು. ಈ ಹುಡುಗನ ಜೊತೆ ಏನ್ ಜಗಳ ಆಗಿತ್ತು ಅವ್ರಿಗೆ? ಮೂಲಗಳ ಪ್ರಕಾರ ಕೆಲವು ವಿದ್ಯಾರ್ಥಿಗಳು ಈಗಲೂ ಕೂಡ ಸಹ ಓದ್ತಾ ಇದ್ರು. ಏನು ಸ್ಪೆಷಲ್ ಕ್ಲಾಸ್ ಅಲ್ಲಿ ಮುಗಿಸ್ಕೊ ಬಂದು ಅದಾದ ನಂತರ ಅಲ್ಲಿ ಅವರ ಪರಿಚಯ ಇದ್ದಂತ ಡ್ರಾಪ್ ಔಟ್ ಆದಂತ ವಿದ್ಯಾರ್ಥಿಗಳ ಜೊತೆ ಸೇರಿ ಈ ರೀತಿ ಘಟನೆಗಳನ್ನ ಮಾಡಿದ್ದಾಗಿ ತಿಳಿದು ಬರ್ತಾ ಇದೆ. ಒಟ್ನಲ್ಲಿ ಏನು ಕ್ರಿಕೆಟ್ ವಿಚಾರದಲ್ಲಿ ಅಂದ್ರೆ ಈ ಹಿಂದೆ ಕೂಡ ಆ ಶಾಲಾಗಳಲ್ಲಿ ನಡೆದಂತ ಕ್ರಿಕೆಟ್ ಆಗಿರ್ಬೋದು ಹಾಗೆ ಅವರು ವೈಯಕ್ತಿಕವಾಗಿ ಅಲ್ಲಿ ಅದೇ ಗ್ರೌಂಡ್ ನಲ್ಲಿ ಕ್ರಿಕೆಟ್ ಆಡ್ತಾ ಇರುವಂತಹ ಹುಡುಗರು ಏನಿದ್ರು ಅವ್ರ ಮಧ್ಯೆ ಒಂದು ಜಗಳವಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು. ಅದಾದ ಬಳಿಕ ಅದನ್ನ ಈ ರೀತಿ ಏನು ದ್ವೇಷವನ್ನ ತೀರ್ಸ್ಕೊಳ್ಳೋದಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕ್ರಿಕೆಟ್ ವಿಚಾರ ಈಗ ದೊಡ್ಡ ಮಟ್ಟಕ್ಕೆ ಒಂದು ಏನು ಬಾಲಕ ಸಾವಿನ ಹಂತಕ್ಕೆ ತಲುಪಿರೋದು. ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಈಗ ಆತಂಕ ಸೃಷ್ಟಿಯಾಗಿರೋದು. ಇದು ಯಾವ ಮಟ್ಟಕ್ಕೆ ತಿರುಗುತ್ತೆ ಅನ್ನೋದ್ರ ಬಗ್ಗೆ ಈಗ ಕಾದ್ ನೋಡ್ಬೇಕಾಗಿದೆ. ಪೊಲೀಸರು ಇದನ್ನ ಹೇಗೆ ನಿಭಾಯಿಸ್ತಾರೆ, ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಜನರು ಕೂಡ ಕಾದ್ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಿವಮೊಗ್ಗ ಇದು ಸದ್ಯದ ಪರಿಸ್ಥಿತಿ ಪ್ರಕಾರ ಆತಂಕಕ್ಕೆ ಒಳಗಾಗಿದ್ದಂತೂ ನಿಜ. ಸದ್ಯ ಈಗ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನ ಕೈಗೊಂಡಿದ್ದು ಈ ಕ್ರಿಕೆಟ್ ವಿಚಾರನೋ ಅಥವಾ ಇನ್ನೊಂದು ವಿಚಾರ ಬೇರೆ ಯಾವ್ದಾದ್ರು ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ವೀಣಾ, ಥ್ಯಾಂಕ್ ಯು ವಿನಯ್ ಮಾಹಿತಿಗೆ.
ಇಲ್ಲ ಕೊಟ್ಟಿಲ್ಲ.